ನಿಮಗೆ ರಾಂಗ್ ಆಗಿ ಗೈಡ್ಲೈನ್ಸ್ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂಥ ಇವತ್ತು ನೀವು ಸ್ಪೇಸ್ ಅಂಡ್ ಟೆಕ್ನಾಲಜಿ ಬಗ್ಗೆ ಮಾತಾಡ್ತೀವಲ್ಲ, ಮಂಗಳ ಗ್ರಹ, ಗುರುಗ್ರಹ, ಬುಧ ಗ್ರಹ ಬಗ್ಗೆ ಮಾತಾಡ್ಬೇಕು ಇವತ್ತು ನಮ್ಮ ದೇಶದಲ್ಲಿರ್ತಕ್ಕಂಥ ಎಲ್ಲ ಯೂತ್ಸು. ಆದರೆ ಇವತ್ತಿನವರೆಗೂ ಸಹಿತ ಇಂಥ ಒಂದು ಕಾಲಘಟ್ಟದಲ್ಲಿ ಇವತ್ತಿನ ಹಳ್ಳಿ ಭಾಗದಲ್ಲಿ ನಮ್ಮ ದಲಿತ ಸಮುದಾಯದ ಏನಪ್ಪ ಅಂದ್ರೆ ಜಾತಿಯ ಒಂದು ಶೋಷಣೆಯಲ್ಲಿ ಬಳಗ್ತಾ ಇದ್ದಾವೆ. ಇದು ನೋಡಿ, ಇದು ಅಂಬೇಡ್ಕರ್ ಹುಟ್ಟಿರ್ತಕ್ಕಂಥ, ಬುದ್ಧ ಹುಟ್ಟಿರ್ತಕ್ಕಂಥ, ಬಸವಣ್ಣ ಹುಟ್ಟಿರ್ತಕ್ಕಂಥ ಇಂಥ ದೊಡ್ಡ ಪ್ರಪಂಚಕ್ಕೆ ಬೆಳಕನ್ನು ತೋರಿಸಿರ್ತಕ್ಕಂಥವ್ರು. ಇಡೀ ಪ್ರಪಂಚನೇ ಬುದ್ಧನ ಇವತ್ತು ಹೈಯೆಸ್ಟ್ ನೀವು ಸ್ಟ್ಯಾಚ್ಯೂಟ್ಗಳು ಮಾದರಿಗಳು ನೋಡಿದ್ರೆ ಬುದ್ಧಂದು ಹೈಯೆಸ್ಟ್ ಇದೆ ಇಡೀ ಪ್ರಪಂಚದಲ್ಲೇ. ದೆನ್ ಅಂಬೇಡ್ಕರ್ ಇದೆ, ಬಸವಣ್ಣ, ಇವರೆಲ್ಲರೂ ಇಡೀ ಪ್ರಪಂಚಕ್ಕೆ ಮಾದರಿ ಆಗಿರ್ತಕ್ಕಂಥವ್ರು. ಆದರೆ ಭಾರತದಲ್ಲಿರ್ತಕ್ಕಂಥ ಈ ಒಂದು ಜಾತಿ ವ್ಯವಸ್ಥೆ ಮನುವಾದಿ ಏನಿದೆ ಇವತ್ತು ನಮ್ಮನೆ ಏನಪ್ಪ ಅಂದ್ರೆ ಕತ್ತಲೆಯಡಿಗೆ ತಳ್ತಾ ಇದೆ. ಹಾಗಾಗಿ ಕತ್ತಲೆಯಡಿಯಿಂದ ನಾವು ಬೆಳಕಿನಡಿಗೆ ಬರ್ಬೇಕಾದ್ರೆ ಇಂಥ ಒಂದು ಅಂಬೇಡ್ಕರ್ ಬ್ರಿಗೇಡ್ ಏನಿದೆ, ಎಸ್ಪೆಷಲಿ ಫಾರ್ ದ ಯೂತ್ಸ್. ನೀವು ಏನಪ್ಪ ಅಂದ್ರೆ ಯೂತ್ಸ್ ಆರ್ ದಿಸ್ ನೇಷನ್ ಫಿಲ್ಲರ್ಸ್. ನೀವು ಸ್ಟ್ರಾಂಗ್ ಆಗಿದ್ರೆ, ನಾವು ಸ್ಟ್ರಾಂಗ್ ಆಗಿದ್ರೆ ದೇಶವನ್ನ ಕಟ್ಬೋದು, ಸಂವಿಧಾನ ಉಳಿಸ್ಬೋದು. ಸಂವಿಧಾನವನ್ನ ನಾವು ಎಷ್ಟು ಹೆಚ್ಚು ಓದ್ತೇವೆ, ರಮೇಶ್ ಸರ್ ಹೇಳ್ದಾಗೆ ಅಷ್ಟು ನಿಮಗೆ ಹೋರಾಟದ ಮನೋಭಾವನೆ ಬರ್ತಾ ಇದೆ. ಹಾಗಾಗಿ ಇಂಥ ವರ್ಕ್ಶಾಪ್ ಏನಿದೆ ಅದು ನಿಮ್ಮ ಭವಿಷ್ಯ ಭಾರತವನ್ನ, ನಿಮ್ಮ ಜೀವನವನ್ನ ಕಟ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಇವತ್ತಿನ ನೋಡಿ ವ್ಯವಸ್ಥೆಯಲ್ಲಿ ಯೂತ್ಸ್ಗೆ ನೀವು IAS ಮಾಡಿ, KS ಮಾಡಿ, ಚೀಫ್ ಮಿನಿಸ್ಟರ್ ಆಗಿ, ಪ್ರೈಮ್ ಮಿನಿಸ್ಟರ್ ಆಗಿ ಅಂತ ಯಾರು ಹೇಳ್ತಾರೆ? ನಿಮಗೆಲ್ಲ ಯಾರು ಹೇಳಲ್ಲ. ನಿಮಗೆ ಒಂದು ಓಟಿಗೆ ಅಂಬೇಡ್ಕರ್ 1925 ಹೋರಾಟ ಮಾಡಿ ನಿಮ್ಗೆ ಎಲ್ಲರೂ 18ನೇ ವಯಸ್ಸು ಓಟ್ ಬೇಕಂತ ಹೇಳಿದ್ದಾರೆ. ಅಂತ ಓಟಿಗೆ ನಿಮ್ಮನ್ನ ದುಡ್ಡಿಗೋಸ್ಕರ, ಒಂದೇನೋ ಡ್ರಿಂಕ್ಸ್ಗೋಸ್ಕರ ಬಲಿಪಶು ಮಾಡ್ತಾರೆ. ಹಾಗಾಗಿ ದಯಮಾಡಿ ಇವತ್ತಿನ ಒಂದು ವರ್ಕ್ಶಾಪ್ ಏನಿದೆ ನಿಮ್ದು, ಫಸ್ಟ್ ಯು ಮಸ್ಟ್ ಟ್ರೈ ಟು ಅಂಡರ್ಸ್ಟ್ಯಾಂಡ್ ದ ಇಂಪಾರ್ಟೆನ್ಸ್ ಆಫ್ ದ ವೋಟ್. ಇಟ್ಸ್ ಗಿವನ್ ಬೈ ದಿ ಡಾಕ್ಟರ್ BR ಅಂಬೇಡ್ಕರ್. ಯಾಕೆ ಈ ಒಂದು ಓಟು ಇಡೀ ದೇಶವನ್ನ ಶಕ್ತಿಯನ್ನ ಕಾಪಾಡುತ್ತೆ. ನೀವು ಕೊಟ್ಟಿರ್ತಕ್ಕಂಥ ಓಟು ಇವತ್ತು ಪ್ರೈಮ್ ಮಿನಿಸ್ಟರ್ ಆಗ್ಬೋದು, ಚೀಫ್ ಮಿನಿಸ್ಟರ್ ಆಗ್ಬೋದು, MLAಗಳಾಗ್ಬೋದು, MP ಗಳಾಗ್ಬೋದು. ಹಾಗಾಗಿ ಅಂಬೇಡ್ಕರ್ ಅವರು ಎಲ್ಲರೂ ಹೇಳಿದಾಗೆ ದ ಪೊಲಿಟಿಕ್ಸ್ ಈಸ್ ಏನಪ್ಪ ಅಂದ್ರೆ ಪವರ್ ಆಫ್ ದಿಸ್ ನೇಷನ್, ಕೀ ಆಫ್ ದಿಸ್ ನೇಷನ್. ಇಂಥ ಪವರ್ ಅನ್ನ ನಿಮ್ಮ ಓಟಿನ ಪರಿವರ್ತನೆ ಮಾಡೋ ಮುಖಾಂತರ ನೀವು ಪ್ರಯತ್ನ ಪಡಿ. ನೀವು ಒಳ್ಳೆ ಪೊಲಿಟಿಷಿಯನ್ ಆಗಿ, ರಾಜಕಾರಣಿಗಳಾಗಿ, MLAಗಳಾಗಿ, ಪ್ರೈಮ್ ಮಿನಿಸ್ಟರ್ಗಳಾಗಿ, ಓಕೆ, ಅವಾಗ ಈ ದೇಶ ಬದಲಾವಣೆ ಆಗುತ್ತೆ. ಥ್ಯಾಂಕ್ ಯು ಒನ್ ಅಂಡ್ ಆಲ್. ಜೈ ಭೀಮ್.